ನಮಸ್ಕಾರ ವೀಕ್ಷಕರೇ, ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ಇವತ್ತು ಸಂತೋಷ ಸೂತ್ರದಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಪ್ರಚಲಿತಕ್ಕೆ ಬರ್ತಾ ಇರುವಂತಹ ಭೂತಾರಾಧನೆಯ ಬಗ್ಗೆ ನಾವು ತಿಳ್ಕೊಳ್ತೀವಿ. ಭೂತಾರಾಧನೆ ಅಂದ್ರೇನು, ಯಾವೆಲ್ಲ ಭಾಗಗಳಲ್ಲಿ ಇದರ ಆಚರಣೆ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂತೋಷ ಸೂತ್ರದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ನಮ್ಮ ಜೊತೆ ಇದ್ದಾರೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಇತ್ತೀಚಿನ ಪ್ರಚಲಿತ ವಿಷಯಗಳಲ್ಲಿ ಭೂತಾರಾಧನೆ ಕೂಡ ಒಂದು. ಗಣರಾಜ್ಯೋತ್ಸವಕ್ಕೆ ಕೂಡ ಭೂತಾರಾಧನೆಯ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಆದರೆ ಈ ಭೂತಾರಾಧನೆ ಏನು ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈ ಭೂತಾರಾಧನೆ ಅಂದರೆ ಏನು, ಮತ್ತು ಪ್ರಮುಖವಾಗಿ ಯಾವೆಲ್ಲ ಭಾಗಗಳಲ್ಲಿ ಆಚರಣೆಗೆ ಬರುತ್ತೆ? ಅದರೊಳಗೂ ಈ ಕರಾವಳಿ ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥದ್ದು ಭೂತಾರಾಧನೆ ಅನ್ನುವಂಥದ್ದು. ಇದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಂತಲ್ಲ, ಈ ಮಣಿಪುರ ಅಥವಾ ಈ ಈಸ್ಟರ್ನ್ ಇಂಡಿಯಾ ಅಂತ ನಾವೇನು ಕರಿತೀವಿ, ಆ ಭಾಗದಲ್ಲೂ, ಪೂರ್ವ ಭಾಗದಲ್ಲೂ ಸಮೇತ ಬಹಳಷ್ಟು ಇದೆ. ಒಡಿಸ್ಸಾದಲ್ಲೂ ಸಮೇತ ಇದ್ರ ಬಗ್ಗೆ ಇದೆ. ಆಮೇಲೆ ಗ್ರಾಮೀಣ ಮಹಾರಾಷ್ಟ್ರಗಳಲ್ಲೂ ಸಮೇತ ಇದೆ. ಆದರೆ ಕರ್ನಾಟಕಕ್ಕೆ ಬಂದಾಗ ಕೇರಳ ಮತ್ತು ಕರ್ನಾಟಕದ ಭಾಗ ಅಂದರೆ ಈ ಕರಾವಳಿಯ ಭಾಗದಲ್ಲಿ ಭೂತಾರಾಧನೆಗೆ ಹೆಚ್ಚು ಪ್ರಾಶಸ್ತ್ಯ. ಅದು ಎಲ್ಲಿವರೆಗೆ ಹಾಗೆ ಬಂದಿದೆ ಅಂದರೆ ಮಲೆನಾಡು ತನಕನೂ ಅದರದ್ದು ಪರಂಪರೆ ಬಂದಿದೆ. ಜೊತೆಯಲ್ಲಿ ಈ ಕಡೆ ಕೊಡಗಿನವರೆಗೂ ಸಹ ಅದರ ಪರಂಪರೆ ಹಾಗೆ ಇದೆ. ಈ ಭೂತಗಳು ಅಂದ ತಕ್ಷಣ ಏನೋ ದೆವ್ವಗಳು ಅನ್ನುವಂಥದ್ದು ತಪ್ಪು. ದೆವ್ವಗಳೇ ಬೇರೆ, ಅಂದರೆ ಪ್ರೇತಗಳೇ ಬೇರೆ, ಭೂತಗಳೇ ಬೇರೆ, ದೈವಗಳೇ ಬೇರೆ, ದೇವರೇ ಬೇರೆ. ಇದು ಟೋಟಲ್ ಏನೂ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲದೆ ಇದ್ದಂಥವ್ರು ಏನೇನೋ ಒಂದು ದೊಡ್ಡ ರಾದ್ದಾಂತ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಭೂತಾರಾಧನೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಅದರೊಳಗೂ ವೈಭವೀಕೃತವಾಗಿ ಅದು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು, ನಂಬಿಕೆ ಸಂಪ್ರದಾಯಕ್ಕೆ ಒಂದು ಪ್ರತೀಕವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹೆಚ್ಚು. ಬಹುಶಃ ನೀವೀಗ ಹೇಳಿದಾಗೆ ಗಣರಾಜ್ಯೋತ್ಸವಕ್ಕೆ ಅದನ್ನು ಪೆರೇಡ್ನಲ್ಲಿ ಹೋಗಿದೆ. ಅಂದರೆ ದೈವಗಳನ್ನು ಅದನ್ನು ತೋರಿಸಿ ಹೋಗ್ತಕ್ಕಂಥ, ಅಂದರೆ ನಮ್ಮ ಒಂದು ಆಚರಣೆಯ ಸಂಕೇತವಾಗಿ ಪೆರೇಡಲ್ಲಿ ಕೊಟ್ಟಿದ್ದೇವೆ ಬಿಟ್ಟರೆ ಭೂತಗಳ ಸಾನ್ನಿಧ್ಯವನ್ನು ಮಾಡಿಕೊಟ್ಟಿಲ್ಲ. ಅದು ದೊಡ್ಡ ಕನ್ಫ್ಯೂಷನ್. ನೋಡಿ ಹೇಗಿದೆ ಅಂತಂದರೆ, ಕೆಲವರು ಹೇಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಮೇಲೆ ಬ್ಲೇಮ್ ಮಾಡ್ತಕ್ಕಂಥದ್ದು ಕಾಣುತ್ತೆ. ಅದು ಏನಂತಂದರೆ, ಮುಖ್ಯಮಂತ್ರಿಗಳು ಅದರೊಳಗೆ ಮಾಡಿ ಅಂತ ಪರ್ಮಿಷನ್ ಕೊಟ್ಟಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಒಂದು ವೇಳೆ ಕೊಟ್ಟಿದ್ದರೂ ಸಹ ಈ ನಾಡಿನ ಸಂಪ್ರದಾಯ, ನಂಬಿಕೆ ಇವುಗಳ ಪ್ರತೀಕವಾಗಿ ಈ ದೇಶದ ಗಣರಾಜ್ಯ, ಬೇರೆ ಯಾವುದೋ ದೇಶದ ಗಣರಾಜ್ಯ ಅಲ್ಲ, ಈ ದೇಶದ ಗಣರಾಜ್ಯೋತ್ಸವದಲ್ಲಿ ಕರ್ನಾಟಕದ ಒಂದು ಸಂಪ್ರದಾಯವನ್ನು ಬಿಂಬಿಸ್ತಕ್ಕಂಥ ಕೆಲಸ ಆಗಿದೆ. ಅದರೊಳಗೂ ಸಮೇತ ಯಾರನ್ನೇ ಒಂದು ಅಂಡರ್ ಎಸ್ಟಿಮೇಟ್ ಮಾಡಲಿಕ್ಕಾಗಲಿ ಅಥವಾ ಅವ್ರನ್ನ ಆ ರೀತಿಯಾಗಿ ನೋಡಿದ್ದಾರೆ ಅನ್ನುವಂಥದ್ದು, ಅಥವಾ ಭೂತಗಳನ್ನು ಸಹ ಕೆಟ್ಟ ದೃಷ್ಟಿನಲ್ಲಿ ನೋಡಿದ್ದಾರೆ ಅನ್ನೋದು ತಪ್ಪು. ಯಾಕೆಂತಂದರೆ ಆ ಭೂತಗಳು ಪ್ರಚಲಿತ ಇದ್ದದ್ದು ಕರಾವಳಿ ಪ್ರದೇಶದಲ್ಲಿ ಮಾತ್ರ. ಆದರೆ ಇವತ್ತು ನಾಡಿನಾದ್ಯಂತ ಅಲ್ಲ, ದೇಶಾದ್ಯಂತ ಅದು ಹೆಸರು ಬಂತು ಒಂದು. ಆಮೇಲೆ ಅಲ್ಲಿ ನಟನೀಯವಾಗಿ ಹೋಗಿರ್ತಕ್ಕಂಥದ್ದು, ಯಾವುದೇ ರೀತಿಯಂಥ ದೇವರ ಆಹ್ವಾನ ಮಾಡಿ ದರ್ಶನ ಅಥವಾ ಭೂತದ ಕೋಲ ಮಾಡಿ ಪೆರೇಡ್ ಮಾಡಲಿಲ್ಲ. ಒಂದು ವೇಳೆ ಭೂತದ ಕೋಲ ಮಾಡಿ ಪೆರೇಡ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿದ್ದಿದ್ರೆ ಆ ಭೂತಗಳಿಗೆ ಸಿಟ್ಟು ಬರ್ಬೋದು. ಈ ಭೂತದ ಕೋಲ ಆಗುವಂಥದ್ದಕ್ಕೂ ಈ ಪೆರೇಡ್ ಹೋಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾದರೆ ಭೂತದ ಕೋಲ ಅಂದರೆ ಏನು? ಭೂತದ ಕೋಲ ಅಂತಂದ್ರೆ ಈಗ ಒಂದೊಂದು ಕುಟುಂಬಗಳು ದೇವರನ್ನು ನಂಬ್ಕೊಂಡು ಬಂದಾಗ, ಈಗ ಮನೆ ದೇವರು ಅಂತ ಇದೆ, ಕುಲದೇವರು ಅಂತ ನೀವು ಯಾವುದೇ ಇನ್ವಿಟೇಷನಲ್ಲಿ ಹಾಕ್ಬೇಕಾದ್ರೆ ಕುಲದೇವತ ಪ್ರಸನ್ನ ಅಂತ ಹಾಕ್ತೀವಲ್ವಾ. ಅಂದರೆ ಕುಲದೇವರು ಅಥವಾ ಆ ಒಂದು ಕುಟುಂಬದ ದೇವರು ಅಂತ ಏನು ಕರಿತೇವೆ, ಕರಾವಳಿ ಪ್ರದೇಶದಲ್ಲಿ ದೇವರ ಆರಾಧನೆಗಿಂತಲೂ ಹೆಚ್ಚಾಗಿ ಅಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಪ್ರತೀತಿ ಏನಂತಂದರೆ ಭೂತಾರಾಧನೆಗಳು ಹೆಚ್ಚು. ಭಗವಂತನಿಗೆ ಕ್ಷೇತ್ರ ಪಾಲಕರು ಅಂತಿದ್ದಾರೆ, ಆ ಗ್ರಾಮ ದೇವತೆಗಳು ಅಂತಿದ್ದಾರೆ, ಆ ಕುಟುಂಬದ ದೈವಗಳು ಅಂತಿವೆ. ಈ ದೇವರ ನಂತರದ ಪೊಸಿಷನ್ ಅವ್ರಿಗೆ ಕೊಡ್ತಕ್ಕಂಥದ್ದು. ದೇವರು ಮುಖ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಅನ್ನುವಂಥದ್ದು ಮಾಮೂಲಿ. ಆ ದೇವರ ಅನುಯಾಯಿಗಳು ಅಥವಾ ಆ ದೇವರ ಬಂಟರು ಅಂತ ನಾವೇನು ಕರಿತೇವೆ, ಆ ದೇವರ ಬಂಟರುಗಳನ್ನು ದೈವಗಳು ಅಂತ ಕರಿತಕ್ಕಂಥದ್ದು. ಆ ದೈವಾರಾಧನೆ ಅದನ್ನು ಭೂತಗಳು ಅಂತ ಕರಿತಕ್ಕಂಥದ್ದು ಮಾಮೂಲಿಯಾಗಿ ಬಂದಿರತಕ್ಕಂಥ ಶಬ್ದ. ಅವುಗಳಿಗೆ ವರ್ಷಕ್ಕೆ ಒಮ್ಮೆ ಆದ್ರೂ ಈ ಆರಾಧನೆ ಅಂತ ಮಾಡಬೇಕು. ಕೆಲವೊಂದು ಗಣಗಳಿಗೆ ದರ್ಶನ ಅಂತಂದರೆ ಮೈ ಮೇಲೆ ಬಂದು ಇದೆಲ್ಲ ಮಾಡುವಂಥದ್ದೇನಿದೆ ಅಲ್ಲ, ಅದಷ್ಟಕ್ಕೆ ಸೀಮಿತವಾಗಿರುತ್ತೆ. ಇದು ಕೋಲ ಅನ್ನುವಂಥದ್ದೇನಿದೆ, ಅದಕ್ಕೆ ಈ ಸಿರಿಗಳನ್ನು ಕಟ್ಕೊಳ್ತಕ್ಕಂಥದ್ದು, ಈ ಓಲಿ ಅಂತ ತೆಂಗಿನ ಗರಿಗಳಿಂದ ಮಾಡಿರ್ತಕ್ಕಂಥ ಒಂದು ಅಲಂಕೃತವಾಗಿರತಕ್ಕಂಥ ಅದಕ್ಕೆ ಆದಂಥ ಒಂದು ವೇಷಭೂಷಣ, ಅವುಗಳನ್ನು ಕಟ್ಟಿಕೊಂಡು ಅದರದೇ ಆದಂಥ ಮಾದರಿಯಲ್ಲಿ
ಆ ದೇವರ ಆಹ್ವಾನ ಮಾಡಿ ಸಂಪೂರ್ಣ ರಾತ್ರಿಯಿಂದ ಬೆಳಗ್ಗೆಯವರೆಗೆ ಆ ದೇವರ ಜೊತೆಗಿರ್ತಕ್ಕಂಥ ಸಂಬಂಧವನ್ನು ನಡಾವಳಿಯ ಮುಖಾಂತರ ನಡ್ಕೊಂಡು ಬರ್ತಕ್ಕಂಥ ಒಂದು ಕೋಲ. ಓಕೆ, ಈಗ ಬೆಂಗಳೂರಿಂದ ನಮಗೆ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಸೊ ಲಕ್ಷ್ಮಿ, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ ಕೇಳಿ. ಹಲೋ ಹಲೋ, ಹೇಳಿ ಸರ್. ಹೇಳಿ ಲಕ್ಷ್ಮಿ ಅವರೇ. ಹಲೋ ಸರ್, ನಾನು ಲಕ್ಷ್ಮಿ ಅಂತ ಹೇಳಿ. ಹಾಂ ನಾನು ನಮ್ಮ ಅಕ್ಕನ ಮಗಳ ಬಗ್ಗೆ ಕೇಳ್ತಾ ಇದ್ದೀನಿ, ಈ ಭೂತದ ವಿಷಯದ. ಹಾಂ ಆಕೆಗೆ ಸುಮಾರು ಒಂದು 2 ತಿಂಗಳಿಂದ, ಆಕೆ ಒಂದು 2-3 ತಿಂಗಳ ಹಿಂದೆ ಋತುಮತಿ ಆದ್ಲು. ಆಕೆ ಒಂದು 15 ದಿವಸ ಸ್ಕೂಲಿಗೆ ಹೋದ್ಲೇನೋ, ಆಮೇಲೆ ಸ್ಕೂಲಿಗೆ ಹೋಗ್ತಿಲ್ಲ. ಸ್ಕೂಲಿಗೆ ಹೋಗ್ತಿಲ್ಲ, ಏನಿಲ್ಲ. ಯಾವಾಗ್ಲೂ ನಾನು ಸ್ಕೂಲಿಗೆ ಹೋಗಕ್ ಆಗೋದಿಲ್ಲ. ಸ್ಕೂಲ್ ಹೋಗ್ಬೇಕು ಅಂತಂದ್ರೆ ಒಂಥರ ಕೈ ಕಾಲು ಶೇಕ್ ಆಗೋದು. ಮತ್ತೆ ಯಾರೋ ಬಂದು ಆಕೆ ಹಿಡಿಯೋದು, ಮತ್ತೆ ಮನೆ ಮುಂದೆ ಯಾರೋ ಬಂದು ಹೆಂಗ್ಸು ಬಂದು ಪಲ್ಲವಿ ನೀನ್ ಬೇಕು ಬಾ ಬಾ ಅಂತ ಕರೆಯೋದು, ಈ ತರ ಎಲ್ಲ ಆಗತ್ತೆ ಅಂತಾಳೆ. ಅದು ನಾವು ಮಾನಸಿಕ ಇರ್ಬೋದು ಅಂತ ಹೇಳಿ ಡಾಕ್ಟರ್ಗೆಲ್ಲ ತೋರ್ಸಿದ್ವಿ, ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಈಗ ಸುಮಾರು ಹೋಮ ಹವನ ಅದೆಲ್ಲ ಮಾಡಿದ್ವಿ, ಆದ್ರೂ ಏನು ಪ್ರಯೋಜನ ಆಗ್ತಿಲ್ಲ. ಇದು ಭೂತ ಶಿಷ್ಟೆ ಇರ್ಬೋದಾ ಅಥವಾ ಮಾನಸಿಕನಾ ಅಂತ ನಮಗ್ ಗೊತ್ತಾಗ್ತಿಲ್ಲ ಸರ್. ಈಗ ಶಾಲೆಗೆ ಕಳಿಸ್ಲಿಲ್ಲ ಅಂತಂದ್ರೆ ಅವಳು ಹೇಗಿರ್ತಾಳಮ್ಮ? ಆರಾಮಾಗಿರ್ತಾಳೆ, ಆದ್ರೂ ನಂಗೆ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದ್ರೆ ತುಂಬಾ ತಲೆಗೆಲ್ಲ ಏನೋ ಮುಳ್ಳು ಚುಚ್ಚಿದಂಗ ಆಗತ್ತೆ. ಮತ್ತೆ ಬಾಯಲ್ಲಿ ಯಾರೋ ಚುಚ್ಚುತ್ತಿದ್ದಾರೆ, ಮತ್ತೆ ಯಾರೋ ಬುಡ್ಬುಡಕ್ಕೆ ಬಂದು ನನ್ಗೆ ಸ್ಮಶಾನ ಕರೀತಾರೆ. ಸ್ಮಶಾನದಲ್ಲಿ ಏನೇನೋ ಅಲ್ಲಿ ಹೋಮ ಮಾಡ್ತಿದ್ದಾರೆ, ಸಮಾಧಿ ಮೇಲೆ ಬೊಂಬೆ ಇಟ್ಟಿದ್ದಾರೆ. ನಾನು ಕತ್ಲು ಕಣ್ಣು ಮಂಜಾಗತ್ತೆ. ಮತ್ತೆ ನಾನು ಆ ಹಗಲಲ್ಲೂ ನಾನು ಸಮಾಧಿಯಲ್ಲಿ ಎಲ್ಲೋ ನಡೀತಾಯಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಗೊತ್ತಾಯ್ತು ಲಕ್ಷ್ಮಿ ಅವರ. ಇಲ್ಲಿ ಮಾನಸಿಕ ಈ ಶಾಸ್ತ್ರದಲ್ಲಿ ಒಂದಿದೆ, ಸ್ಕಿಜೋಫ್ರೀನಿಯಾ ಅಂತ ಒಂದು ಕಾಯಿಲೆ ಇದೆ. ಇದು ಏನಂತಂದರೆ ತನ್ನ ಭಾವನೆಗಳು ಎಲ್ಲೋ ಒಂದು ಕಡೆ ಆಗ್ತಾ ಇದೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಆಗುವಂಥ ಒಂದು ವ್ಯಕ್ತಪಡಿಸ್ತಕ್ಕಂಥ ಒಂದು ಕ್ರಮ. ಈಗ ನನ್ನ ಬಗ್ಗೆ ಯಾರೋ ಮಾತಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಈಗ ಏನೋ ಸಂಚು ನಡೀತಾ ಇದೆ ಅನ್ನೋದು ನನಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಡೆಯುವಂಥ ವರ್ತಮಾನಗಳೆಲ್ಲ ಇಲ್ಲೇ ಗೊತ್ತಾಗುತ್ತೆ ಅನ್ನುವಂಥದ್ದು ಒಂದು ರೀತಿಯಾಗಿ. ಅದೇ ರೀತಿಯಾಗಿ ನನ್ನನ್ನು ಯಾರೋ ಕರೀತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ, ಈ ರೀತಿಯಾಗಿ. ಇದು ಸಂಪೂರ್ಣವಾಗಿ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ವ್ಯಾಧಿ. ಇದಕ್ಕೇನಿಲ್ಲ, 1 ವರ್ಷ ಅಥವಾ 1-2 ವರ್ಷ ಅದರ ಮಟ್ಟದ ರೀತಿಯಲ್ಲಿ ಚಿಕಿತ್ಸೆಯನ್ನು ಮಾಡಬೇಕಾಗತ್ತೆ. ಯಾವುದೇ ಭೂತಗಳು ಬಂದು ಕರೆದದ್ದಾಗಲಿ ಪ್ರೇತಗಳಾಗಲಿ ಬಂದು ಕರೆದದ್ದಲ್ಲ. ಶಾಲೆಗೆ ಹೋಗಬೇಕು ಅನ್ನುವಾಗಲೇ ಅವಳಿಗೆ ಕೈಕಾಲು ನಡುಗುತ್ತೆ ಅಂತನ್ನುವಾಗ ಅದು ಭೂತ ಚೇಷ್ಟೆ. ಆದರೆ ಶಾಲೆಗೆ ಹೋಗುವಾಗ ಕೈಕಾಲು ನಡುಗಿಸೋದು ಅಂಥದ್ದು ಏನಿರೋದಿಲ್ಲ. ಅದರ ಲಕ್ಷಣಗಳೇ ಬೇರೆ ಇರುತ್ತೆ. ನೀವು ಒಳ್ಳೆಯ ಡಾಕ್ಟ್ರನ್ನ ಸಂಪರ್ಕಿಸಿ ಚಿಕಿತ್ಸೆನ ಕೊಡಿಸಮ್ಮ. ಓಕೆ, ಈಗ ಉಷಾ ಕುಂದಾ ಕರೆ ಮಾಡಿದ್ದಾರೆ. ಉಷಾ ನಿಮ್ಮ ಪ್ರಶ್ನೆ ಇದೆ, ಗುರುಜಿನ ಕೇಳಿ. ಉಷಾ, ನನ್ನ ಧ್ವನಿ ಕೇಳ್ತಿದ್ಯಾ ನಿಮಗೆ? ಹೌದು, ಕೇಳಿಸ್ತಾ ಇದೆ. ಗುರುಜಿ ಜೊತೆ ಮಾತಾಡಿ. ಹಲೋ. ಹೇಳಿಮ್ಮ. ಗುರುಜಿ ಅವರು, ನಾನೀಗ ಒಂದು 15 ದಿನ ಹಿಂದೆ ಅಂದ್ರೆ 26ನೇ ತಾರೀಕು ಒಂದು ಅಂದ್ರೆ ನಮ್ಮ ಭಾವನ ಅಳಿಯ ಸತ್ತೋಗಿದ್ದು. ಹಲೋ, ಗಟ್ಟಿ ಹೇಳಿ, ಬೇಗ ಹೇಳಿಮ್ಮ. ಭಾವನ ಅಳಿಯ ಸತ್ತೋಗಿದ್ದು, ಅದಕ್ಕೆ ಹೋಗಿದ್ವಿ. ಹೋದ್ರೆ ನಾನು ಎದುರಿಗೆ ಕೂತಿದ್ದೆ. ಎದುರಿಗೆ ಕೂತ್ರೆ ಆಮೇಲೆ ನನ್ಗೆ ಅದೇನೋ ಊದ್ಬತ್ತಿ ಹೊಗೆ ನೋಡಿದ್ರೆ ಏನೋ ಒಂಥರ ಭಯ ಆಗತ್ತೆ ನನ್ಗೆ. ಮನೆಗೆ ಈಗ ಬಂದು ಪೂಜೆ ಮಾಡ್ತೀವಲ್ವಾ, ಈಗ ಪೂಜೆ ಮಾಡಿದ್ರೆ ನನ್ನಷ್ಟಕ್ಕೆ ನನ್ಗೆ ಭಯ. ಯಾರೇ ಊದ್ಬತ್ತಿ ಅಷ್ಟೇ ನನ್ಗೆ ಭಯ. ಹೌದು, ಅದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಹೋದ ತಿಂಗಳ 26ನೇ ತಾರೀಕು ನೋಡಿ, ಇದು ಕೆಲವೊಂದು ಸಂದರ್ಭದಲ್ಲಿ ಎಷ್ಟನೇ ದಿವಸಕ್ಕಲ್ಲಿ ಹೋಗಿ ಕೂತಿದ್ರಿ ನೀವು? ಅವ್ರು ಹೆಣ ಇಟ್ಕೊಂಡೇ ಕೂತಿದ್ವಿ. ಆದ್ರೆ 26 ಅಂದ್ರೆ 27ನೇ ತಾರೀಕು. ಅಂದ್ರೆ ಇದು ಅವ್ರದ್ದು ಶ್ರಾದ್ದ ಕರ್ಮಗಳೆಲ್ಲ ನಡೀತಾ ಇದ್ದ ಸಮಯನ? ಇಲ್ಲ, ಹೆಣ ಇಟ್ಕೊಂಡು ಅವತ್ತು ನನಗೆ ಮಗಳಾಗ ಹೆಣ ಇಟ್ಕೊಂಡಿದ್ದಂತ ಸಂದರ್ಭದಲ್ಲ? ಸರಿ ನೋಡಿ, ನಾನು ಎದುರುಗಡೆ ಕೂತಿದ್ದೆ. ನೀವು ಕುಂದಾಪುರದವರ? ಹೌದು, ಅಂದ್ರೆ ನಾವು ಸಾಗರದವರು. ಸಾಗರದವರ? ಇರೋದು ಕುಂದಾಪುರ ನಾವು. ಕುಂದಾಪುರದಲ್ಲಿ ಕುಂದೇಶ್ವರ ದೇವಸ್ಥಾನ ಅಂತ ಶಿವನ ದೇವಸ್ಥಾನ ಇದೆ, ಗೊತ್ತಲ್ಲ? ಆ ಶಿವನ ದೇವಸ್ಥಾನದಲ್ಲಿ ಹೋಗಿ 16 ದಿವಸ ರುದ್ರಾಭಿಷೇಕವನ್ನು ಮಾಡಿಕೊಂಡು ಆ ರುದ್ರಾಭಿಷೇಕದ ತೀರ್ಥವನ್ನು ನೀವು ಮನೆಗೆ ತಂದು ನೀವು ಆ ತೀರ್ಥ ಬೇರೆ ನೀರಿನ ಜೊತೆನೆಲ್ಲ ಸೇರಿಸಿ ಸ್ನಾನವನ್ನು ಮಾಡಿ ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಕೊಳ್ತಾ ಬನ್ನಿ. ಇದು ನಿಮ್ಗೆ 16 ದಿವಸದೊಳಗೆ ನಿವಾರಣೆ ಆಗುತ್ತೆ. ಈಗ ಶಿವರಾಜ್ ಭದ್ರಾವತಿಯಿಂದ ಕರೆ ಮಾಡ್ತಾರೆ. ಶಿವರಾಜ್, ನಿಮ್ಮ ಪ್ರಶ್ನೆ ಏನಿದೆ ಗುರುಜಿನ ಕೇಳಿ. ಹಲೋ. ಹೇಳಿ ಶಿವರಾಜ್. ಸರ್, ನಮ್ಮ ಮನೆ ಒಂದು ರೂಮಲ್ಲಿ ಇವತ್ತು ಮಲ್ಗಕ್ಕೆ ಆಗಲ್ಲ, ಮೈ ಮೇಲೆ ಏನೋ ಬಂದಂಗ ಆಗುತ್ತೆ. ಇದೇನು ಎಲ್ಲಾ ಕಡೆ ತೋರ್ಸಿದ್ವಿ, ಅವರು ಏನೋ ಮಾಡ್ತಿದಾರೆ, ಮನೇಲಿ ದೆವ್ವ ಇದೆ ಹಂಗೆ ಹಿಂಗೆ ಅಂತಾರೆ. ಈಗ ನೀವು ಮಾತ್ರ ಮಲಗಿದಾಗ ಹಾಗಾಗತ್ತಾ, ಬೇರೆಯವರಿಗೂ ಹಾಗಾಗ್ತಾ ಇದೆಯಾ? ಇಲ್ಲ, ನನಗ್ ಮಾತ್ರ ಹಂಗಾಗುತ್ತೆ. ನಾವು ಎಲ್ಲ ಯಂತ್ರ ಮಂತ್ರ ಎಲ್ಲ ಕಟ್ಕೊಂಡ್ವಿ, ಅದು ಏನೂ ಆಗ್ಲಿಲ್ಲ. ಈಗಲೂ ಮನ್ಗಿದ್ರು ಮನ್ಗಕ್ ಆಗದೇ ಇಲ್ಲ ರೂಮ್. ಈಗ ಬೇರೆಯವ್ರು ಮಲಗಿದ್ರೆ ಏನೂ ಆಗಲ್ಲ.
ನಾನ್ ಮಲಗಿದ್ರೆ ಮಾತ್ರ ಆತರ ಆಗುತ್ತೆ, ಎಲ್ಲೆಲ್ಲ ಸಮಸ್ಯೆ ಬಗೆಹರಿಲ್ಲ ಅದು. ನೀವೀಗ ಬೇರೆ ಕಡೆ ಮಲಗಿದಾಗ ಬೇರೆ ಕಡೆ ಹಾಲಲ್ಲಿ ಮಲಗಿದ್ರೆ ಏನೂ ಆಗಿಲ್ಲ. ಹಾಂ ನೋಡಿ, ಒಂದು ನಿಮ್ಮ ಮನಸ್ಸಿನಲ್ಲಿ ಆ ರೂಮಿನ ಒಂದು ಫೋಬಿಯಾ ಬಂದಿರ್ಬೋದು ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಆ ರೂಮಿಗೆ ಹೋದಾಗಲೇ ನನಗೆ ಆ ಥರದ್ದೇನೋ ಭಾವನೆ ಆಗುತ್ತೆ ಅಥವಾ ನನಗೆ ಆ ರೀತಿ ಆಗುತ್ತೆ ಅಂತ. ಒಂದು ವೇಳೆ ಪ್ರೇತ ಬಾಧೆನೇ ಇತ್ತು ಅಂತಂದರೆ ಎಲ್ಲರಿಗೂ ಆ ಅನುಭವ ಆಗಬೇಕಾಗಿತ್ತು. ಜೊತೆಯಲ್ಲಿ ಆ ಮನೆಯಲ್ಲಿ ಆ ರೂಮ್ ಅಷ್ಟೇ ಅಂತಲ್ಲ, ನೀವು ಎಲ್ಲೇ ಓಡಾಡಿದ್ರು ನಿಮ್ಗೆ ಮಾತ್ರ ಆಗುತ್ತೆ ಅಂತಂದ್ರೂ ನಿಮಗಾದರೂ ಬೇರೆ ಕಡೆ ಓಡಾಡಿದಾಗಲೂ ಸಮೇತ ಅದರ ಭಾಸವಾಗಬೇಕಾಗಿತ್ತು. ಕೇವಲ ಆ ರೂಮಿಗೆ ಹೋದಾಗಲೇ ನನಗೆ ಹಾಗಾಗತ್ತೆ ಹೀಗಾಗತ್ತೆ ಅಂತೇಳಿ ಭಯ ನಿಮ್ಮಲ್ಲಿ ಏನು ಉತ್ಪತ್ತಿ ಆಗ್ತಾಯಿದೆ, ಆ ಫೋಬಿಯಾ ಅನ್ನುವಂಥದ್ದು ಮನಸ್ಸಿನಲ್ಲಿರ್ತಕ್ಕಂತಹ ಭಯದ ಒಂದು ರೂಪ ಹಾಗಾಗ್ತಾಯಿದೆ. ಅದು ಪ್ರೇತದ ತೊಂದರೆ ಅಂತ ಹೇಳಲಿಕ್ಕೆ ಆಗ್ತಾಯಿಲ್ಲ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಸೊ ವೀಕ್ಷಕರೇ, ಇಂತಹ ಅನುಮಾನದಲ್ಲಿ ನೀವು ಕೂಡ ಕರೆ ಮಾಡಬಹುದು. ಭೂತಾರಾಧನೆಯ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.